ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತ ಚರ್ಚೆ ನಡೀತಾ ಇದೆ. ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತೇಳಿ ಗಲಾಟೆ ಮಾಡ್ತಾರೆ. ರಾಮಭಕ್ತರೆಲ್ಲ ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ದಾರುಣವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು, ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂಥ ರಾಮಭಕ್ತಿಗೆ ಬೆದರಿಕೆ ಹಾಕುವಂಥ ಘೋರಕೃತ್ಯ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನನಗೆ ಹರಿಪ್ರಸಾದ್ರ ಮಾತು ನೆನಪಾಗುತ್ತೆ. ಮತ್ತೊಂದು ಗೋದರ ನಡೆಯುತ್ತೆ ಅಂತ ಹೇಳಿ ಹೇಳಿದಂಥ ನೆನಪು ಅವ್ರು ಹೇಳಿದ್ ನಿಜವಾಗ್ತೇನೋ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂಥ ವಾತಾವರಣ ಇದೆ. ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ, ಗೃಹ ಮಂತ್ರಿಗಳಿದ್ದೀರಿ, ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಹತ್ತೇನೆ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನ ಸರ್ಕಾರ ಹಿಡಿದು ಮತ್ತೆ ಬಿಟ್ಟುಬಿಟ್ಟಿದ್ದಾರೆ. ಇದಂತ ದಾರುಣ ಪರಿಸ್ಥಿತಿ ಇದು. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿ? ಏಕಾಏಕಿಯಾಗಿ ಕೇಳಿದೆ ಅಂದ್ರೆ ಏಕಾಏಕಿ ನಡೆದಿದೆ. ಏಕಾಏಕಿ ಯಾಕೆ ನಿಯಮ ಇದೆಯಾ? ನಿಯಮ ಇದೆಯಾ? ಅವರು ಈ ರೀತಿ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್, ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್, ಹೇಳ್ತೀನಿ ನೋಡ್ರಿ ಪ್ರಿಯಾಂಕಾ ನೋಡಿ, ಒಂದ್ ನಿಮಿಷ ಪೂಜಾರಿ ಅವರೇ, ಒಂದ್ ನಿಮಿಷ ಕೇಳ್ತೀನಿ, ಹೇಳ್ತೀನಿ. ನನಗೆ ಬುದ್ಧಿ ಇಲ್ಲ ಅಲ್ಲ, ನನಗೆ ಬುದ್ಧಿ ಐತಿಲ್ಲ ಅಂತೀರಿ ನೀವು? ನನಗೆ ಬುದ್ಧಿ ಐತಿಲ್ಲ, ನೋಟಿಸ್ ತಗೋಬೇಕು ಮಕ್ಕಳು. ಒಂದ್ ನಿಮಿಷ ನಾನು ನಿಮಗೆ ಹೇಳ್ತೀನಿ. ಒಂದ್ ನಿಮಿಷ ಕೇಳ್ರಿ ನೋಡಿ, ನಾ ಹೇಳ್ತೀನಿ. ಇದನ್ನ ಕ್ವಶನ್ ಅವರ್ಸ್ ಮುಗಿದ ಕೂಡಲೇ 0 ಅವರ್ ಕೊಡ್ತೀನಿ, ಮಾತಾಡಿ ಸರ್ಕಾರ ಆಮೇಲೆ ಏನು ಉತ್ತರ ನೋಡಿ, ಕುತ್ಕೊಳ್ಳಿ.